ರಾಷ್ಟ್ರೀಯ ಸಮಿತಿ ಕೆಆರ್ಎಸ್ ಪಕ್ಷ ಕುಣಿಗಲ್ ತಾಲೂಕು ವತಿಯಿಂದ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸದ ತಹಶೀಲ್ದಾರ್ ವಿರುದ್ಧ ತಾಲೂಕು ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ತಾಲೂಕಿನ ದಲಿತರ ಸಮಸ್ಯೆಗಳನ್ನ ಬಗೆಹರಿಸದೆ ವಿಳಂಬ ಮಾಡುತ್ತಿರುವ ತಾಲೂಕು ಆಡಳಿತ, ರೈತರು ದಿನೇ ದಿನ ತಾಲೂಕು ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ. ಕೆಆರ್ಎಸ್ ಪಕ್ಷದ ಎಸ್ಸಿ ಎಸ್ಟಿ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ಮಾತನಾಡಿ, ವಿಎಆರ್ಐ ಕೇಸ್ ವರ್ಕರ್ನಿಂದ ರೈತರ ಖಾತೆ ಪಹಣಿ, ಪೋಡಿ ಮತ್ತು ಸರ್ವೆ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕ್ರಮ ಕೈಗೊಳ್ಳಲು ತಹಶೀಲ್ದಾರ್ ಒತ್ತಾಯಿಸಿದರು. ತಾಲೂಕಿನ ದೀರ್ಘಕಾಲದಿಂದ ಬಗೆಹರಿಯದ ಸಮಸ್ಯೆಗಳಾದ ಅಮೃತೂರು, ರೇಣುಕಾ ನಗರದ ಸುಮಾರು 200 ಕುಟುಂಬದ ನಿವೇಶನಕ್ಕೆ ಖಾತೆ ನೀಡುವುದು, ಎಲ್ಲಾ ಹೋಬಳಿಯ ತೋಟಿ ಇನಾಮ್ ಭೂಮಿ ಪಟ್ಟಿ ನೀಡುವುದು, ರೈತರಿಗೆ ಉಳುಮೆ ಚೀಟಿ, ಕುಂದುಕೊರತೆ ಸಭೆಯ ವಿಳಂಬ, ಅಂಬೇಡ್ಕರ್ ಭವನ ನಿರ್ಮಾಣ, ನಕಾಶೆದಾರಿ ತೆರವು, ಅಮೃತೂರು ಸಾರ್ವಜನಿಕ ಆಸ್ಪತ್ರೆಯ ಸಮಯಕ್ಕೆ ಬಾರದ ವೈದ್ಯರ ವರ್ಗಾವಣೆಯಾಗಬೇಕೆಂದು ಮನವಿಯನ್ನ ನೀಡಿದರು. ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿದ ತಾಲೂಕು ದಂಡಾಧಿಕಾರಿಯಾದ ಕರಿಯಾನಾಯ್ಕರವರು, ತಾಲೂಕಿನಲ್ಲಿ ನಾನು ಆಡಳಿತ ವಹಿಸಿಕೊಂಡು 3 ತಿಂಗಳು ಆಗಿರುವುದರಿಂದ ಸಮಸ್ಯೆಗಳ ಬಗ್ಗೆ ಕ್ರಮ ವಹಿಸಲು ಕಾಲಾವಕಾಶ ಕೋರಿ ಧರಣಿ ಕೈಬಿಡಲು ಮನವಿ ಮಾಡಿದರು. ಆಕ್ರೋಶಗೊಂಡ ಪ್ರತಿಭಟನಾಕಾರರು ಇದನ್ನ ಒಪ್ಪದೆ ಸಮಸ್ಯೆಗಳನ್ನ ಬಗೆಹರಿಸದೆ ಧರಣಿ ಕೈಬಿಡುವುದಿಲ್ಲವೆಂದು ಆಕ್ರೋಶಭರಿತರಾದರು. ಪ್ರಸನ್ನಕುಮಾರ್, ಕಾಂತರಾಜ್, ರಾಮೇಗೌಡರು ಹಾಗೂ ಹಟ್ಟಿ ರಂಗಯ್ಯ, ಚಿಕ್ಕರಾಮ, ವೆಂಕಟಗಿರಿಯಪ್ಪ, ವಿಜಯ್ ಕುಮಾರ್ ಇನ್ನಿತರರು ಪಾಲ್ಗೊಂಡಿದ್ದರು. ಸತೀಶ್, ಜೆಕೆ ನ್ಯೂಸ್ ಕನ್ನಡ, ಕುಣಿಗಲ್. ಇಲ್ಲ, ಹಳೆ ಸಮಸ್ಯೆಗಳು ಏನಿದೆ ಅದನ್ನ ನಿಮ್ ಗಮನಕ್ಕೆ ಬರುತ್ತಾ ಬರಲ್ವಾ? ಫಸ್ಟ್ ನಾವು ಬಂದ್ಕೊಂಡು ಅದೇ ಕೆಲಸ ವಿಎಗಳು, ಆರ್ಐಗಳು, ಕೇಸರ್ಗಳು ಏನ್ ಮಾಡ್ತಾರೆ? ಪ್ರತಿಯೊಂದು ನೀವು ಪಟ್ಟಿ ಮಾಡಿ ಕೊಟ್ಟಿದ್ದೀರಿ. ಪಟ್ಟಿ ಮಾಡಿ ಕೊಟ್ಟಿದ್ರೆ ನನಗೆ ನೋಡ್ಲಿಕ್ಕೆ ಒಂಚೂರು ಅವಕಾಶ ಕೊಡ್ತೀವಿ. ಧರಣಿ ಅಂತ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಅವಕಾಶ ಮಾಡ್ಕೊಳ್ಳಿ ಸರ್, ತೊಂದರೆ ಇಲ್ಲ. ನಮಗೆ ಜನಗಳ ಸಮಸ್ಯೆ ಬಗೆಹರಿಬೇಕು. ಯಾರೇ ಜನಗಳು ಬಂದ್ರು ಅವ್ರನ್ನ ನಮ್ಮ ಜೊತೆ ಕುಂಡಿಸ್ಕೊತೀವಿ. ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ನೀವು ಕೊಟ್ಟಿರ್ತಕ್ಕಂತ ಏನು ಪ್ರಶ್ನೆಗಳಿದಾವೆ ಅಥವಾ ಏನ್ ನಿಮ್ ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ರ ಅದ್ರ ಬಗ್ಗೆ ನಿಮಗೆ ಸ್ಪಂದನೆ ಆಗದೆ ಇದ್ರೆ ಕಾನೂನು ಅಡಿಯಲ್ಲಿ ಕೆಲಸ ಮಾಡಿದ್ದು ಯಾವ ಕಾರಣಕ್ಕೂ ಕೂಡ ಸಾರ್ವಜನಿಕರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು. ಅವ್ರು ಬಂದಿರ್ತಕ್ಕಂಥ ಅರ್ಜಿಗಳನ್ನ ನಾವು ಕಾಲಮಿತಿಯಲ್ಲಿ ಅವನು ಪರಿಹರಿಸಬೇಕು ಅಂತ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಅದರಂತಾನೆ ಕೆಲವು ಸರಿ ಕೆಲಸ ಮಾಡದಿರೋರಿಗೆ ಸೆಕ್ಷನ್ಗಳು ಬದಲಾವಣೆ ಮಾಡಿದ್ದೀನಿ. ನಿಮ್ ತರ ಬೇರೆ ಬೇರೆ ಕೇಸೋಕರ ಮೇಲೆ ಕಂಪ್ಲೇಂಟ್ಸ್ ಬಂದಿರ್ತಕ್ಕಂಥ ನೋಡ್ಬಿಟ್ಟು ಬೇರೆ ಬೇರೆ ಸೆಕ್ಷನ್ಗಳು ಚೇಂಜಸ್ ಮಾಡಿದ್ದೀನಿ. ಅಲ್ಲಿ ಸ್ವಲ್ಪ ಕಾಲಾವಕಾಶ ಕೊಟ್ರೆ ಖಂಡಿತ ನಾನು ಸಾರ್ವಜನಿಕ ಕೆಲಸ ಮಾಡಿ. ಈಗ ನೀವು ಕೇಸ್ ವರ್ಕರ್ ಬದಲಾವಣೆ ಮಾಡಿದೀವಿ ಅಂತ ಹೇಳಿದಿರಿ. ಈಗ ಹಳೆ ಕೇಸ್ ವರ್ಕರ್ ಹತ್ರ 400 ಫೈಲ್ ಇದೆ. ಹೊಸ ಕೇಸ್ ವರ್ಕರ್ ಹ್ಯಾಂಡ್ ಓವರ್ ತಗೊಂಡ್ರೆ ಅವರು 400 ಐತವೆ. ಯಾವ ಸಮಸ್ಯೆ ಬಗೆಹರಿಸ್ತೀರಿ? ಸಮಸ್ಯೆ ಹೌದು ಸರ್, ಈಗಿರ್ತಕ್ಕಂಥ ಕೇಸ್ ವರ್ಕರ್ ಅಲ್ಲಿ ಪೆಂಡಿಂಗ್ ಇದೆ ಫೈಲ್. ಅವ್ರ ಕೆಲಸ ಕ್ಲಿಯರ್ ಮಾಡಿರಲ್ಲ. ನೀವು ಹೊಸ ಕೇಸ್ ವರ್ಕರ್ ಅವ್ರು ಕೇಳೋದು ಒಂದೇ ಮಾತು ಸರ್, ನಾವು ಹೊಸ್ತಾಗಿ ಬಂದಿದೀವಿ, ನಮ್ಗೇನು ಗೊತ್ತಿಲ್ಲ ಮಾಹಿತಿ, ನಮಗೆ ಚಾರ್ಜ್ ಕೊಟ್ಟಿಲ್ಲ. ತಾವ್ ಏನ್ ಹೇಳಿದ್ರು ಅದೇನೇ ಅವ್ರು ಹೇಳೋದು. ಬಂದು ಕೆಲಸ ಮಾಡೋದಿಲ್ಲ. ನಂಗೆ ಸರ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈಗ ಸಂಬಂಧಪಟ್ಟಂತ ಯಾರು ಕೇಸ್ ವರ್ಕರ್ ಇವೆ ಅವ್ರು ಕರೀರಿ. ಯಾಕೆ ವಿಳಂಬ ಆಯ್ತು, ಏನಕ್ಕೆ ಕೆಲಸ ಆಗಿಲ್ಲ? ಅವ್ರು 8-9 ತಿಂಗಳು ಸಂಬಳ ತಗೊಂಡಿಲ್ವಾ? ಫ್ರೀ ಕೆಲಸ ಮಾಡ್ತಾವ್ರ? ನಿಮ್ ಮುಂದೆನೆ ಹೇಳ್ಬಿಡ್ಲಿ ಸರ್ ಅವರು. ನಮಗ್ ಮಾಹಿತಿ ಇಲ್ಲ ಅಂತ ಅಂದ್ರೆ ಅರ್ಥ ಇದೆ ಸರ್. ಹಂಗಾರೆ ಕೇಸ್ ವರ್ಕರ್ ಯಾವ್ದು? ನಮ್ಮ ರೈತರ ಬಗ್ಗೆ ನೀವೇನ್ ಮಾಡ್ಬೇಡ. ನಿಮ್ಮ ಆಫೀಸ್ಗೆ ನಾನು ಅರ್ಜಿ ಹಾಕಿ ಯಾವಾಗ ಹಾಕಿದ್ದೀನಿ ನೋಡಿ, ನೀವು ಸೈನ್ ಮಾಡ್ಕೊಟ್ಟು ನಿಮ್ಮ ಅಧಿಕಾರಿಗಳಿಗೆ ಇನ್ಫ್ಲೈಟ್ ಮಾಡ್ತಾರೆ ಅಂದ್ರೆ ರೈತಾಪಿ ವರ್ಗ ಏನ್ ಮಾಡ್ಬೇಕು? ನೀವು ಡಾಕ್ಯುಮೆಂಟ್ ಕೊಡೋ ಪಟ್ಟ MR ಆದ್ರೆ 33 ಹಾಳಾಗಿರೋದು ಕೊಟ್ರೆ ಎಂಡ್ ಮಾಡಿ ಕೊಡ್ತೀನಿ. ಅವಾಗ ಬಾ, ಇವಾಗ ದುಡ್ಡು ಕೊಟ್ರೆ ಮಾತ್ರ ಇದು ಕೊಟ್ಬಿಡ್ತಾರೆ, ದುಡ್ಡು ಕೊಡ್ತಾರೆ ಅದೇ ಕಡಿಮೆ ಮಾಡ್ತಾರೆ. ಏನ್ ಅರ್ಥ ಇದೆ ಇದು? ಯಾರು ಕೇಳಿದ್ದಾರೆ? ದುಡ್ಡು ಕೇಳಿಲ್ಲ. ದುಡ್ಡಿನ ಪ್ರಶ್ನೆಗಳೇ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.